ನೋಡಿ ಇಲ್ಲಿ 53.29 ಪಾಯಿಂಟ್ಸನ್ನು ತಗೊಂಡು ಬೆಂಗಳೂರನ್ನು ಒಂದು ರೀತಿಯಲ್ಲಿ ಟಾಪ್ ಸಿಟಿ ಬೆಂಗಳೂರು ಅವರು ಅದಕ್ಕೆ ಪ್ಯಾರಾಮೀಟರ್ಸ್ ಮಾಡ್ಕೊಂಡಿದ್ದಾರೆ. ಆ ಪ್ಯಾರಾಮೀಟರ್ಸಲ್ಲಿ ನಾವು ಮೊದಲನೇ ಸ್ಥಾನದಲ್ಲಿ ಇದ್ದೀವಿ 53 ಪಾಯಿಂಟ್ಸ್ ತಗೊಂಡು. ಅದರಲ್ಲಿ ಸೇಫ್ಟಿ ಇರ್ಬೋದು, ಟೆಕ್ನಾಲಜಿ ಯೂಸ್ ಇರ್ಬೋದು, ಅಥವಾ ಕ್ಲೀನ್ಲಿನೆಸ್ ಇರ್ಬೋದು, ಇವೆಲ್ಲ ಪ್ಯಾರಾಮೀಟರ್ಸನ್ನು ಮಾಡಿದ್ದಾರೆ. ಅದರಲ್ಲಿ ಇವತ್ತು ಬೆಂಗಳೂರು ಮೊದಲನೇ ಸ್ಥಾನಕ್ಕೆ ಬಂದಿದೆ. ನಿಜಕ್ಕೂ ಅದು ಹೆಮ್ಮೆಯ ವಿಷಯ ಅಂತೇಳಿ ನನಗನ್ಸುತ್ತೆ. ಯಾರೆಲ್ಲ ಇದರಲ್ಲಿ ಭಾಗಿಗಳಾಗಿದ್ದಾರೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಭಾಳ ಜನ ಬೆಂಗಳೂರು ಬಗ್ಗೆ ಭಾಳ ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ. ಅಪೋಸಿಷನ್ ಅವರಂತೂ ದಿನ ಬೆಳಗಾದರೆ ಮಾಡ್ತಾರೆ. ಬೆಂಗಳೂರನ್ನ ನಿನ್ನೆ ಕೂಡ ಕರ್ನಾಟಕದ ಬಗ್ಗೆ, ಬೆಂಗಳೂರಿನ ಬಗ್ಗೆ ಅನೇಕ ಟೀಕೆಗಳನ್ನು ಮಾಡಿದ್ದಾರೆ. ಇದು ಅವರಿಗೆ ಉತ್ತರ ಅಂತ ಅನಿಸುತ್ತೆ. ನನಗೆ ಹಿಂದೆ ಪೊಲೀಸ್ನಲ್ಲಿ ಕೂಡ ನಮಗೆ ಮೊದಲನೇ ಸ್ಥಾನಕ್ಕೆ ಬಂದಿತ್ತು. ನಾನು ಏನು ನಮಗೆ ನ್ಯಾಯವನ್ನು, ಜಸ್ಟಿಸನ್ನು ಒದಗಿಸೋದ್ರಲ್ಲಿ ಪೊಲೀಸ್ ಕೂಡ ಸಮರ್ಥವಾಗಿ ಕೆಲಸ ಮಾಡಿದೆ ಅಂತೇಳಿ ಅದು ಕೂಡ ಒಂದು ಅಸೆಸ್ಮೆಂಟು ಬಂದಿತ್ತು. ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ತಮಗೆ ಗೊತ್ತಾದಾಗೆ ಈ ಬಾರಿ ಹೊಸ ವರ್ಷದಲ್ಲಿ ನಾವು ಭಾಳ ಎಚ್ಚರಿಕೆಯಿಂದ ಯಾರಿಗೂ ತೊಂದರೆ ಆಗದಾಗೆ, ಏನು ಘಟನೆಗಳು, ಅಹಿತಕರವಾದ ಘಟನೆಗಳು ಯಾವುದು ನಡೆದಾಗೆ ನಾವು ಕ್ರಮ ತಗೊಂಡ್ವಿ. ಇಡೀ ರಾಜ್ಯದಲ್ಲಿ ಈ ಹೊಸ ವರ್ಷದಲ್ಲಿ ಅನೇಕ ಘಟನೆಗಳಾಗಿ ಅನೇಕ ಜನ ಸಾಯ್ತಾ ಇದ್ರು. ಅದೆಲ್ಲ ನಿಲ್ಲಿಸಿದ್ವಿ. ಅವರು ನೀವು ಎಂಜಾಯ್ ಮಾಡೋದ್ರಲ್ಲಿ ನಮ್ಮದೇನು ಇದಿಲ್ಲಪ್ಪ, ನೀವು ಮಾಡ್ಕೊಳ್ಳಿ, ಆದರೆ ಸೇಫಾಗಿ ಮಾಡ್ಕೊಳ್ಳಿ ಅಂತೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರ ಮೇಲೆ ಮತ್ತು ಬೆಂಗಳೂರು ಸಿಟಿಗೆ ಹೆಚ್ಚು ಪೊಲೀಸ್ನವ್ರನ್ನ ನಿಯೋಜನೆ ಮಾಡಿದ ಮೇಲೆ ಇದೆಲ್ಲ ಕಂಟ್ರೋಲಿಗೆ ಬಂದಿತ್ತು. ನಾನು ಕೂಡ ಕಮಾಂಡ್ ಸೆಂಟ್ರಲ್ಲಿ ಹೋಗಿ 2 ಗಂಟೆವರೆಗೂ ಕೂತ್ಕೊಂಡು ಅದನ್ನೆಲ್ಲ ನೋಡ್ತಾ ಇದ್ದೆ. ಹಾಗಾಗಿ ಬೆಂಗಳೂರಿಗೆ ನಿಜವಾಗೂ ಕೂಡ ಇದು ಹೆಮ್ಮೆ ವಿಷಯ ಅಂತೇಳಿ ಹೇಳೋದಕ್ಕೆ ಬಯಸ್ತೇನೆ. ನಾಳೆ ಕೊರಟಗೆರೆಯಲ್ಲಿ ಪರಮೇಶ್ವರ್ ಅವರು ಸಿಎಂ ಆಗಬೇಕು ಅಂತ ಸರ್ವಧರ್ಮಗಳಿಂದ ಪೂಜೆ ನಡೀತಾ ಇದೆ ಸರ್. ಇಲ್ಲ, ಅವರು ಎಲ್ಲರಿಗಿದ್ದಾಗೆ ಪ್ರತಿಯೊಬ್ಬ ರಾಜಕಾರಣಿಗೂ ಅವರನ್ನು ಇಷ್ಟಪಡ್ತಕ್ಕಂಥವ್ರು ಮತ್ತು ಅವರು ಇನ್ನೂ ಎತ್ತರಕ್ಕೆ ಹೋಗಬೇಕು ಅಂತಕ್ಕಂಥವ್ರು ಇದ್ದೇ ಇರ್ತಾರೆ, ಎಲ್ಲರಿಗೂ ಇರ್ತಾರೆ. ನಮ್ಮ ಕ್ಷೇತ್ರ ಕೊರಟಗೆರೆ, ನಮ್ಮ ಕ್ಷೇತ್ರದ ಜನ ಸ್ವಾಭಾವಿಕವಾಗಿ ಅವರು ಬಯಸ್ತಾರೆ. ಅದರಲ್ಲಿ ತಪ್ಪು ಇದೆ ಅಂತ ನಾನೇನು ಹೇಳೋಕೆ ಹೋಗೋದಿಲ್ಲ. ನೀವು ಭಾಗಿಯಾಗ್ತೀರಿ ಸರ್ ನಾಳೆ? ಇಲ್ಲ, ನಾನು ಭಾಗಿಯಾಗೋದಿಲ್ಲ ಸರ್. ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ಪದೇ ಕೇಳಿ ಬರ್ತಿದೆ. ನೀವು ಕೂಡ ರೇಸಲ್ಲಿ ಇದ್ದೀರಿ. ಬೇರೆ ವಿಷಯ ಏನಾರು ಹೇಳ್ರಪ್ಪ, ಬೇರೆ ವಿಷಯ ಏನಾರು ಕೇಳಿ. ಈಗ ಬಳ್ಳಾರಿ ವಿಚಾರ ಮತ್ತೆ ಹುಬ್ಬಳ್ಳಿ ವಿಚಾರ ಎರಡೂ ಕೂಡ ಸಿಐಡಿ ತನಿಖೆ ಆಗ್ತಿದೆ. ಹೌದು, ನಾವು ನಿನ್ನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ಮಾತನಾಡಿ ಅದನ್ನು ಆದೇಶ ಹೊರಡಿಸಿದ್ದೇವೆ. ಅವರು ತನಿಖೆ ಮಾಡಲಿ. ಯಾಕೆಂದರೆ ಇವು ವಿರೋಧ ಪಕ್ಷದವರಿಗೆ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರಿಗೆ ಅನಿಸಿರ್ಬೋದು. ಅದಕ್ಕೆ ಅದೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ರೆ ಗೊತ್ತಾಗುತ್ತೆ, ನಿಜ ಏನು ಅಂತ ಹೇಳಿ ಗೊತ್ತಾಗುತ್ತೆ. ಆವಾಗ ಅದನ್ನು ನಾವು ಸಾರ್ವಜನಿಕವಾಗಿ ಅದನ್ನು ತಿಳಿಸ್ತೇವೆ. ಹೇಟ್ ಸ್ಪೀಚ್ ಬಿಲ್ ಅನ್ನು ಈಗ ರಾಜ್ಯಪಾಲರು ಸೈನ್ ಮಾಡಿಲ್ಲ ಸರ್. ಅದನ್ನ ಕಾಂಗ್ರೆಸ್ ಯಾವ ತರ ನೋಡುತ್ತೆ, ಸರ್ಕಾರ ಯಾವ ತರ ನೋಡುತ್ತೆ? ಅಲ್ಲ, ಅವ್ರ ಹತ್ರ ಇಟ್ಕೊಂಡಿದ್ದಾರೆ. ಬಹುಶಃ ಅವರು ಇನ್ನೂ ಸ್ಟಡಿ ಮಾಡಬೇಕು ಏನೋ ಅಂತ ಕಾಣಿಸುತ್ತೆ. ಒಂದು ವೇಳೆ ಅದನ್ನು ವಾಪಸ್ ಕಳಿಸಿ ಏನಾರ ಕ್ಲಾರಿಫಿಕೇಶನ್ ಕೇಳಿದ್ರೆ ಕೊಡ್ತೇವೆ, ಅಥವಾ ರಿಜೆಕ್ಟ್ ಮಾಡಿದ ಮೇಲೆ ಅದಕ್ಕೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ತೀರ್ಮಾನ ತಗೊಳುತ್ತೆ. ಇನ್ನೂ ಅವ್ರು ರಿಜೆಕ್ಟ್ ಮಾಡಿಲ್ಲ ಅಥವಾ ಕ್ಲಾರಿಫಿಕೇಶನ್ ಕೇಳಿಲ್ಲ. 22-25 ಏನೋ ಬಿಲ್ಲು ಕಳಿಸಿತ್ತು ನಾವು. ಅದರಲ್ಲಿ ಸುಮಾರು ಬಿಲ್ಗಳನ್ನು ಸೈನ್ ಮಾಡಿ ಕಳಿಸಿದ್ದಾರೆ. ಕೆಲವು ಮಾತ್ರ ಅವರು ಕ್ಲಾರಿಫಿಕೇಷನ್ಸ್ಗಳು ಕೇಳಿದ್ದಾರೆ. ಉದಾಹರಣೆಗೆ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಕ್ಲಾರಿಫಿಕೇಷನ್ನು ಕೂಡ ಕೇಳಿದ್ದಾರೆ. ಈ ಬಿಲ್ಲಿನ ಬಗ್ಗೆ, ಹೇಟ್ ಸ್ಪೀಚ್ ಬಗ್ಗೆ ಅವ್ರ ಹತ್ರನೇ ಇದೆ. ಅವರು ಬಹುಶಃ ಸ್ಟಡಿ ಮಾಡಿ ಅಪ್ರೂವ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.